ಅರಸೀಕೆರೆ ಹೆಸರಾಂತ ಬೆಥಿನಿ ಸೆಂಟ್ರಲ್ ಶಾಲೆಯಲ್ಲಿ ವಾರ್ಷಿಕ ಸ್ಪೋರ್ಟ್ಸ್ ಹಾಗೂ ಸಂವಿಧಾನ ದಿನಾಚರಣೆ. ಅರಸೀಕೆರೆ ತಾಲೂಕಿನ ಹೆಸರಾಂತ ಬೆಥಿನಿ ಸೆಂಟ್ರಲ್ ಶಾಲೆಯಲ್ಲಿ ಈ ದಿನ ವಾರ್ಷಿಕ ಸ್ಪೋರ್ಟ್ಸ್ ದಿನಾಚರಣೆಯ ಅಂಗವಾಗಿ ಹಾಗೂ ಸಂವಿಧಾನದ ದಿನಾಚರಣೆಯ ಪ್ರಯುಕ್ತ ಸಂವಿಧಾನದ ವಚನ ಪ್ರಮಾಣ ಮಾಡಿ ಕ್ರೀಡಾ ಜ್ಯೋತಿ ಹಾಗೂ ವಿದ್ಯಾರ್ಥಿಗಳಿಂದ ಮಾರ್ಪಸ್ಟ್ ಹಾಗೂ ಕ್ರೀಡೆಯಲ್ಲಿ ಪಾತ್ರರಾಗಿ ಗೆಲುವು ಆಗಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಬಹುಮಾನ ಕೊಟ್ಟು ಈ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಓದ್ತಾ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಹೆಸರು ಮಾಡಿದ್ದು ವಿದ್ಯಾಭ್ಯಾಸದಲ್ಲೂ ಕೂಡ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆಯುವ ಪ್ರಶಂಸೆಗೆ ಪಡೆದಿದೆ ಅಂತ ಸಾರ್ವಜನಿಕರಲ್ಲಿ ಮಾತಾಗಿದೆ. Radiating optimism, enthusiasm, and unwavering energy, with disciplined alignment and perfectly measured strides, the era of precision reflects their commitment. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಇಂಟರ್ನ್ಯಾಷನಲ್ ಈಜುದಾರ ಹೇಮಂತ ಜೇನುಕಲ್ ಮಾತನಾಡಿ, ಬೆಥನಿ ಸೆಂಟ್ರಲ್ ವಿದ್ಯಾಭ್ಯಾಸ ಜೊತೆಗೆ ಕ್ರೀಡೆಗೂ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದು ಸಂತೋಷವಾಗ್ತಾ ಇದೆ. ವಿದ್ಯಾರ್ಥಿಗಳು ಕ್ರೀಡಾದಲ್ಲಿ ಭಾಗವಹಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಆಕ್ಟಿವ್ ಆಗಿರಲು ಒಳ್ಳೆಯ ಅಭ್ಯಾಸ. ಹೀಗೆ ಕ್ರೀಡೆಯಲ್ಲಿ ಮುಂದುವರಿಯಲಿ ಅಂತ ಬೆಥನಿ ಸೆಂಟ್ರಲ್ ಶಾಲೆಗೆ ಧನ್ಯವಾದ ಹೇಳಿದ್ದಾರೆ. ವೇದಿಕೆಯಲ್ಲಿ ಬೆಥನಿ ಸೆಂಟ್ರಲ್ ಶಾಲೆಯ ಪ್ರಾಂಶುಪಾಲರು ಆದ ಐರನ್ ಡಿಸೋಜಾ ಮಾತನಾಡಿ, ವಾರ್ಷಿಕ ಸ್ಪೋರ್ಟ್ಸ್ ದಿನಾಚರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುವಲ್ಲಿ ಹೆಚ್ಚು ರೀತಿಯಲ್ಲಿ ಭಾಗವಹಿಸಿ ದೈಹಿಕವಾಗಿ ಸದೃಢವಾಗಿ ಇರಬೇಕು ಅಂತ ಕೇಳಿಕೊಂಡಿದ್ದಾರೆ. ಇದರಿಂದ ಮಕ್ಕಳಿಗೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಆಗುತ್ತದೆ. ಇಂದಿನ ದಿನಗಳಲ್ಲಿ ಮಕ್ಕಳು ಜಾಸ್ತಿಯಾಗಿ ಶಿಸ್ತು ಕಲಿಯಲು ಒಂದು ಆಸಕ್ತಿಯನ್ನು ತೋರಿಸಲ್ಲ. ಈ ಕಾರಣದಿಂದ ಮಕ್ಕಳಿಗೆ ವ್ಯಾಯಾಮ, ಮಾರ್ಚ್ ಪಾಸ್ಟ್ ಮತ್ತು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಲು ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಇದರಿಂದ ತಾವು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಕಾರಣವಾಗುತ್ತದೆ. ಸೊ ತುಂಬ ಖುಷಿಯಾದ ವಿಚಾರ. ಯಾಕಂದರೆ ನನ್ನ ಬಗ್ಗೆ ಸ್ಕೂಲ್ ಹಾಗೆ ಹೇಳಿದ್ದಾರೆ, ನಾನು ಇಂಟರ್ನ್ಯಾಷನಲ್ ಲೆವೆಲ್ ಸೊ ಇಂಟರ್ನ್ಯಾಷನಲ್ ಲೆವೆಲ್ ಏಷ್ಯನ್ ಸ್ಕೂಲ್ ಗೇಮ್ಸಲ್ಲಿ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೀನಿ. ಆನ್ ದಟ್ ನ್ಯಾಷನಲ್ ಲೆವೆಲಲ್ಲಿ 30+ ಮೆಡಲ್ಸ್ ಇದೆ, ಸ್ಟೇಟ್ ಲೆವೆಲಲ್ಲಿ ಮೋರ್ ದೆನ್ 100 ಮೆಡಲ್ಸ್ ಇದೆ. ಸೊ ಅಟ್ ಟುಗೆದರ್ 250 ಮೆಡಲ್ಸ್ ಇದೆ. ಸೊ ನಾನು ಅರಸೀಕೆರೆ ಬಿಲಾಂಗ್ ಆಗಿದ್ದು ನನ್ನ ಟೀಮ್ ಇದೇ ಪೋಸ್ಟ್ ಮೇಲೆ ಆಲ್ ಇಂಡಿಯಾ ರೈಲ್ವೇಸಲ್ಲಿ ನನ್ನ ಟಿ ಆಗಿ ಪೋಸ್ಟ್ ಮಾಡಿದೆ. ಸೊ ರೈಟ್ ನೌ ವರ್ಕಿಂಗ್ ಇನ್ ಇಂಡಿಯನ್ ರೈಲ್ವೇಸ್. ಸೊ ನಾನು ಸ್ಪೋರ್ಟ್ಸ್ ಬಗ್ಗೆ ಹೇಳೋದಾದರೆ ಸ್ಕೂಲಲ್ಲಿ ತುಂಬ ಎನ್ಕರೇಜ್ಮೆಂಟ್ ಚೆನ್ನಾಗಿದೆ. ಇಲ್ಲೇ ತುಂಬ ಜನ ನ್ಯಾಷನಲ್ ಲೆವೆಲ್ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ಸ್ ಇದ್ದಾರೆ, ಒಬ್ಬ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಇದ್ದಾರೆ. ಸೊ ತುಂಬ ಎನ್ಕರೇಜ್ಮೆಂಟ್ ಚೆನ್ನಾಗಿದೆ. ಇವತ್ತು ಇಲ್ಲೇ ಸ್ಪೋರ್ಟ್ಸ್ ಡೇ ಕೂಡ ನಡೀತಾರೆ. ಸೊ ಯಾವತ್ತೂ ಮಕ್ಕಳನ್ನ ಯಾವುದೇ ಸ್ಪೋರ್ಟ್ಸ್ ಸೇರಿಸಿ ಚಿಕ್ಕವರಿಂದ ಒಂದು ಸ್ಪೋರ್ಟ್ಸ್ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತೆ, ಪರ್ಸನಾಲಿಟಿ ಚೆನ್ನಾಗಿರುತ್ತೆ, ಬೆಳೀತಾ ಬುದ್ಧಿಶಕ್ತಿ ಕೂಡ ತುಂಬ ಚುರುಕಾಗಿರ್ತಾರೆ. ಸೊ ತುಂಬ ಹೆಲ್ತ್ ಇದೆ. ಸ್ಕೂಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಖುಷಿ ಆಗುತ್ತೆ, ಇಷ್ಟು ಸ್ಪೋರ್ಟ್ಸ್ ಎಂಕರೇಜ್ಮೆಂಟ್ ಕೊಡ್ತಾ ಇರೋದೇ ಖುಷಿ ಆಗುತ್ತೆ. ಬಿಕಾಸ್ ಇವಾಗ ತುಂಬ ಕಡಿಮೆ ಸ್ಕೂಲ್ಸ್ ಇರೋದು. ಆಸ್ ಆಫ್ ನೌ ತುಂಬ ಮುಂದೆ ಬರ್ತಾ ಇದೆ ಸ್ಕೂಲ್ಸ್ ಕೂಡ. ಸೊ ಬೆಥನಿ ಸ್ಕೂಲ್ ಎಕ್ಸಾಂಪಲ್ ಆಗಿ ಎಲ್ಲ ಸ್ಕೂಲ್ಸ್ ಇದೇ ಥರ ಸ್ಪೋರ್ಟ್ಸ್ ಎನ್ಕರೇಜ್ ಮಾಡಿದ್ರೆ ಖುಷಿ ಆಗುತ್ತೆ.